ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ತಂತಿ ತಗೊಂಡು ಒಂದು 100 ಸೆಂಟಿಮೀಟರ್ ತಂತಿ ತಗೊಂಡು ಒಂದು ರೆಕ್ಟಾಂಗಲ್ ನ ಫಾರ್ಮ್ ಮಾಡಿದ್ದಾರೆ. ಆಯ್ತಾ, ಒಂದು ತಂತಿ ತಗೊಂಡಿದ್ದಾರೆ, 100 ಸೆಂಟಿಮೀಟರ್ ಉದ್ದದ ಒಂದು ತಂತಿ ತಗೊಂಡು ಅದನ್ನ ಬೆಂಡ್ ಮಾಡಿ ರೆಕ್ಟಾಂಗಲ್ ನ ಫಾರ್ಮ್ ಮಾಡಿದ್ದಾರೆ. ಹಂಗಂದ್ರೆ ಅವರು ಪೆರಿಮೀಟರ್ ಕೊಟ್ಟಿದ್ದಾರೆ ಅಂತ ಅರ್ಥ. ಆಯ್ತಾ, ಅವ್ರದ್ದು ರೆಕ್ಟಾಂಗಲ್ದು ಪೆರಿಮೀಟರ್ ಕೊಟ್ಟಿದ್ದಾರೆ, ಅದು 100 ಸೆಂಟಿಮೀಟರ್ ಅಂತೆ. ಆಯ್ತಾ, ಅದಾದ್ಮೇಲೆ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ, ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ಏರಿಯಾ ಆಫ್ ದ ರೆಕ್ಟಾಂಗಲ್. ಏನ್ ಫೈಂಡ್ ಔಟ್ ಮಾಡಿ ಅಂದ್ರೆ, ಮ್ಯಾಕ್ಸಿಮಮ್ ಏರಿಯಾ, ಕನ್ನಡದಲ್ಲಿ ಗರಿಷ್ಠ ವಿಸ್ತೀರ್ಣನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ರೆಕ್ಟಾಂಗಲ್ದು ಗರಿಷ್ಠ ವಿಸ್ತೀರ್ಣ ಅಥವಾ ಮ್ಯಾಕ್ಸಿಮಮ್ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ, ರೆಕ್ಟಾಂಗಲ್ದು ಮ್ಯಾಕ್ಸಿಮಮ್ ಏರಿಯಾ ಯಾವಾಗ ಸಿಗುತ್ತೆ ಅಂದ್ರೆ, ಎಲ್ಲಾ ಸೈಡ್ ಈಕ್ವಲ್ ಇದ್ದಾಗ ರೆಕ್ಟಾಂಗಲ್ಗೆ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ. ಆಯ್ತಾ, ಒಂದು ಆಯತದ್ದು ಗರಿಷ್ಠ ವಿಸ್ತೀರ್ಣ ಯಾವಾಗ ಸಿಗುತ್ತೆ ಅಂದ್ರೆ ಆಯತದ ಎಲ್ಲಾ ಬಾಹುಗಳು ಸಮನಾಗಿದ್ದಾಗ ಆಯತದ ವಿಸ್ತೀರ್ಣ ಗರಿಷ್ಠ ವಿಸ್ತೀರ್ಣ ಆಗಿರುತ್ತೆ. ಆಯ್ತಾ, ಹಂಗಂದ್ರೆ ಏನರ್ಥ? ಹಂಗಂದ್ರೆ ರೆಕ್ಟಾಂಗಲ್ದು ಎಲ್ಲಾ ಬಾಹುಗಳು ಸಮನಾಗಿದ್ದಾಗ, ಆಯ್ತಾ, ರೆಕ್ಟಾಂಗಲ್ದು ಎಲ್ಲಾ ಬಾಹುಗಳು ಸಮನಾಗಿದ್ದಾಗ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ. ಆಯ್ತಾ, ಆಯತದ್ದು ಎಲ್ಲಾ ಬಾಹುಗಳು ಸಮನಾಗಿದ್ದಾಗ ಅದಕ್ಕೆ ಗರಿಷ್ಠ ವಿಸ್ತೀರ್ಣ ಸಿಗುತ್ತೆ. ಆಯ್ತಾ, ಇನ್ನೊಂದು ಡೆಫಿನೇಷನ್, ಹಂಗಂದ್ರೆ ರೆಕ್ಟಾಂಗಲ್ ಇದ್ದು ಸ್ಕ್ವೇರ್ ಆಗೋಗುತ್ತೆ, ರೆಕ್ಟಾಂಗಲ್ ಸ್ಕ್ವೇರ್ ಆದಾಗ ಅದಕ್ಕೆ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ ಅಂತ ಅರ್ಥ. ಆಯ್ತಾ, ಮತ್ತೆ ಇನ್ನೊಂದು, ಸ್ಕ್ವೇರ್ ಇಸ್ ಎ ರೆಕ್ಟಾಂಗಲ್, ಅದೊಂದು ಡೆಫಿನೇಷನ್ ನೆನಪಿರ್ಲಿ ನಿಮ್ಗೆ. ಸ್ಕ್ವೇರ್ ಇಸ್ ಎ ರೆಕ್ಟಾಂಗಲ್ ರೆಕ್ಟಾಂಗಲ್ ಅಲ್ಲಿ ಎರಡು ಸೈಡ್ಸ್ ಸಮನಾಗಿರುತ್ತೆ. ಇವೆರಡು ಸೈಡು, ಇದೊಂದು ಸೈಡ್ ಸಮನಾಗಿರುತ್ತೆ. ಆಯ್ತಾ, ಸ್ಕ್ವೇರ್ ಇಸ್ ಎ ರೆಕ್ಟಾಂಗಲ್ ಅಂದ್ರೆ ಎಲ್ಲಾ ಸೈಡ್ಸ್ ಸಮನಾಗಿರುತ್ತೆ. ಆಯ್ತಾ, ರೆಕ್ಟಾಂಗಲ್ದು ಎಲ್ಲಾ ಸೈಡ್ ಸಮನಾಗಿದ್ದಾಗ ಸ್ಕ್ವೇರ್ ಆಗೋಗುತ್ತೆ. ಆ ರೀತಿ ನೀವು ನೆನ್ಪಿಟ್ಕೊಂಡಿರ್ಬೋದು. ಆಯ್ತಾ, ರೆಕ್ಟಾಂಗಲ್ದು ಎಲ್ಲಾ ಸೈಡ್ ಸಮನಾಗಿದ್ದಾಗ ಅದು ಸ್ಕ್ವೇರ್ ಆಗೋಗುತ್ತೆ. ಆಯ್ತಾ, ಸ್ಕ್ವೇರ್ ಆದಾಗ ನಮ್ಗೆ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ. ಆಯ್ತಾ, ಆಯತ ಚೌಕ ಆದಾಗ ನಮ್ಗೆ ಗರಿಷ್ಠ ವಿಸ್ತೀರ್ಣ ಸಿಗುತ್ತೆ. ಆಯ್ತಾ, ಒಂಥರ ವಿಶೇಷವಾಗಿದೆ ಈ ಕ್ವಶನ್. ಆಯ್ತಾ, ಇದು ತುಂಬಾ ವಿಶೇಷವಾದ ಕ್ವಶನ್. ನಾನು ಇದುವರೆಗೂ ಒಂದು 135 ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ದೀನಿ. 135 ಲೆಕ್ಕದಲ್ಲಿ ಇದೊಂದು ರೀತಿ ವಿಶೇಷವಾದ ಪ್ರಾಬ್ಲಮ್. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಆಯ್ತಾ, ಏನು ಡೆಫಿನೇಷನ್ ಏನ್ ಕ್ಲಿಯರ್ ಆಗಿರ್ಬೇಕು ಅಂದ್ರೆ, ನಿಮ್ಗೆ ಸ್ಕ್ವೇರ್ ಇಸ್ ಎ ರೆಕ್ಟಾಂಗಲ್ ಅಂತ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಅದಾದ್ಮೇಲೆ ರೆಕ್ಟಾಂಗಲ್ಗೆ ಯಾವಾಗ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ ಅಂದ್ರೆ, ರೆಕ್ಟಾಂಗಲ್ದು ಎಲ್ಲಾ ಬಾಹುಗಳು ಸಮನಾಗಿದ್ದಾಗ, ರೆಕ್ಟಾಂಗಲ್ದು ಎಲ್ಲಾ ಸೈಡ್ಸ್ ಸಮನಾಗಿದ್ದಾಗ ರೆಕ್ಟಾಂಗಲ್ಗೆ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ. ರೆಕ್ಟಾಂಗಲ್ದು ಎಲ್ಲಾ ಬಾಹುಗಳು ಸಮ ಅಂದ್ರೆ ಅದೇನಾಗುತ್ತೆ, ಸ್ಕ್ವೇರ್ ಆಗಿ ಹೋಗುತ್ತೆ. ಆಯ್ತಾ, ರೆಕ್ಟಾಂಗಲ್ದು ಎಲ್ಲಾ ಬಾಹುಗಳು ಸಮ ಅಂದ್ರೆ ಸ್ಕ್ವೇರ್ ಆಗುತ್ತೆ. ಆಯ್ತಾ, ನಮ್ಗೆ ಡೆಫಿನೇಷನ್ ಗೊತ್ತಿದೆ, ಸ್ಕ್ವೇರ್ ಇಸ್ ಎ ರೆಕ್ಟಾಂಗಲ್. ಆಯ್ತಾ, ಚೌಕ ಒಂದು ಆಯತ ಅಂತ, ಕನ್ನಡದಲ್ಲಿ ಚೌಕ ಒಂದು ಆಯತ ಅಂತ ಡೆಫಿನೇಷನ್ ಗೊತ್ತಿರಬೇಕು. ಆಯ್ತಾ, ಈಗೇನ್ ಮಾಡಿದ್ದಾನೆ, ಪೆರಿಮೀಟರ್ ಕೊಟ್ಟಿದ್ದಾನೆ, ನಾವು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ನಮ್ಗೆ ಗೊತ್ತಿದೆ ಯಾವಾಗ ಮ್ಯಾಕ್ಸಿಮಮ್ ಏರಿಯಾ ಸಿಗೋದು, ರೆಕ್ಟಾಂಗಲ್ ಸ್ಕ್ವೇರ್ ಆದಾಗ ಮ್ಯಾಕ್ಸಿಮಮ್ ಏರಿಯಾ ಸಿಗುತ್ತೆ. ಸೊ ಫಾರ್ಮುಲಾ ಬರ್ಕೊಳ್ಳಿ, P is equal to 4A. ಪೆರಿಮೀಟರ್ ಅಂದ್ರೆ ಎಷ್ಟಿದೆ, ಪೆರಿಮೀಟರ್ ಅಂದ್ರೆ 100 ಸೆಂಟಿಮೀಟರ್, 4 into A, 4 1s 4, 25s. A is equal to 25 ಬಂತು, A ವ್ಯಾಲ್ಯೂ 25 ಬಂತು. ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಅಂದ್ರೆ A into A, 25 into 25, 625 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ, ಅಥವಾ ಚದರ ಸೆಂಟಿಮೀಟರ್. ಕ್ವಶನ್ ನಂಬರ್ 31ಗೆ ಏನು ಬರುತ್ತೆ ಆಪ್ಷನ್? ಕ್ವಶನ್ ನಂಬರ್ 31ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32ನ 2010 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದ್ರ ಏರಿಯಾ ಅಂದ್ರೆ ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ, ನೋಡಿ, ಈ ಥಿಕ್ನೆಸ್ 1 ಸೆಂಟಿಮೀಟರ್ ಅಂತೆ, ಈ ಥಿಕ್ನೆಸ್ 1 ಸೆಂಟಿಮೀಟರ್, ಇದ್ರ ಥಿಕ್ನೆಸ್ ಅಥವಾ ವಿಡ್ತ್ 1 ಸೆಂಟಿಮೀಟರ್ ಇದೆ. ಇದನ್ನ ಏನ್ ಮಾಡಿ ಅಂದ್ರೆ, ಎರಡು ಭಾಗ ಆಗಿ ಡಿವೈಡ್ ಮಾಡಿ, ಈ ರೀತಿ ಒಂದು ಭಾಗ ಆಗಿ ಡಿವೈಡ್ ಮಾಡಿ. ಆಯ್ತಾ, ಈ ಏರಿಯಾ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡಿ, ಮತ್ತೆ ಇವೆರಡು ಏರಿಯಾ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು, ಫಸ್ಟ್
ಇದು ರೆಕ್ಟ್ಯಾಂಗಲ್ ಇದೆಯಲ್ಲ, ಈ ರೆಕ್ಟ್ಯಾಂಗಲ್ದು ಫಸ್ಟ್ ಫೈಂಡ್ ಔಟ್ ಮಾಡಿ. ಏನಿದೆ 5 ಇಂಟು 1 ಸೆಂಟಿಮೀಟರ್, 5 ಇಂಟು 1 ಸೆಂಟಿಮೀಟರ್ ಆಯ್ತಾ. ಅದಾದ್ಮೇಲೆ 2, ಇದು ಮುಗೀತು. 5 ಇಂಟು 1 ಸೆಂಟಿಮೀಟರ್ ಇದು ಮುಗೀತು. ನೆಕ್ಸ್ಟ್ ಇದೊಂದು ಪೀಸ್ ಇದೆ, ಇದೊಂದು ಪೀಸ್ ಇದೆ, ಅದಕ್ಕೆ 2 ಪೀಸ್ ಅಂತ ಬರ್ಕೊಂಡಿದ್ದೀನಿ ಆಯ್ತಾ. ಇದೊಂದು ಪೀಸು, ಇದೊಂದು ಪೀಸು, ಅದಕ್ಕೆ 2 ಅಂತ ಬರ್ಕೊಂಡಿದ್ದೀನಿ. ಈಗ ಇದ್ರ ಲೆಂತ್ 1 ಸೆಂಟಿಮೀಟರು, ವಿಡ್ತು 3 ಸೆಂಟಿಮೀಟರ್. 1 ಇಂಟು 3, ಲೆಂತ್ 1, ವಿಡ್ತು 3 ಇದೆ ಆಯ್ತಾ. ಇದೇನಾಗುತ್ತೆ 5 ಪ್ಲಸ್ ಇದು 3 ಇಂಟು 2 ಅಂದರೆ 6 ಆಗುತ್ತೆ. ಇದ್ರ ಏರಿಯಾ ಏನಾಗುತ್ತೆ 11 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಂತ ಬರಿಬೋದು. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 32ಗೆ? ಕ್ವಶನ್ ನಂಬರ್ 32ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ಯಲ್ಲಿ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಅದರ ಲೆಂತ್ ಕೊಟ್ಟಿದ್ದಾರೆ, ಲೆಂತ್ 16 ಮೀಟರ್, ಮತ್ತೆ ರೆಕ್ಟ್ಯಾಂಗಲ್ದು ಏರಿಯಾ ಕೊಟ್ಟಿದ್ದಾರೆ 192 ಮೀಟರ್ ಸ್ಕ್ವೇರ್ ಕೊಟ್ಬಿಟ್ಟು ಬಿ ಕೊಟ್ಟಿಲ್ಲ. ಬಿ ಅಂದರೆ ವಿಡ್ತ್ ಅಥವಾ ಬ್ರೆಡ್ತ್, ಇದು ಕೊಟ್ಟಿಲ್ಲ. ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟು ಏರಿಯಾದು ಆನ್ಸರ್ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಅಂದರೆ 192, ಲೆಂತ್ ಅಂದರೆ 16 ಬಿ ಆಯಿತಾ. 16ಇಂದ ಡಿವೈಡ್ ಮಾಡಿ, ಇದನ್ನು 16ಇಂದ ಡಿವೈಡ್ ಮಾಡಿದ್ರೆ 16 1 16 12 ಆಯಿತಾ. 16 1 16 12 ಬಿ ಏನು ಬರುತ್ತೆ 12 ಮೀಟರ್ ಆಗುತ್ತೆ ಆಯಿತಾ. ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಲೆಂತ್ ಅಂದರೆ ಎಲ್ಲಿ, ಲೆಂತ್ ಅಂದರೆ 16, ಬಿ ಅಂದರೆ 12, 2 ಇಂಟು ಇದನ್ನು ಆ್ಯಡ್ ಮಾಡೋದು ಎಷ್ಟಾಗುತ್ತೆ 28 ಆಗುತ್ತೆ. 28 ಇಂಟು 2 ಅಂದರೆ ಎಷ್ಟಾಗುತ್ತೆ 56 ಮೀಟರ್ ಆಯಿತಾ. ಪೆರಿಮೀಟರ್ 56 ಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಕ್ವಶನ್ ನಂಬರ್ 33ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ನ 2004 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಏನು ಕೇಳಿದರೆ ಅಂದರೆ, ಒಂದು ಫ್ಲೋರ್ ಇದೆಯಂತೆ, ಒಂದು ಫ್ಲೋರು ಲೆಂತ್ ಎಷ್ಟಿದೆ 3.6 ಮೀಟರ್ ಲೆಂತ್ ಇದೆ, ವಿಡ್ತು 4.5 ಮೀಟರ್ ಇದೆ ಆಯಿತಾ. ಇದ್ರೊಳಗಡೆ ಸ್ಕ್ವೇರ್ ಟೈಲ್ನ ಹಾಕ್ತಾರಂತೆ, ಸ್ಕ್ವೇರ್ ಟೈಲ್ನ ಹಾಕ್ತಾರಂತೆ ಆಯಿತಾ. ಅದ್ರ ಡೈಮೆನ್ಷನ್ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್ ಅಂತ, 15 ಸೆಂಟಿಮೀಟರ್ ಆಯಿತಾ. ಪೂರ್ತಿ ಈ ಫ್ಲೋರ್ಗೆ ಟೈಲ್ಸ್ ಹಾಕೋಕ್ಕೆ ಎಷ್ಟು ನಂಬರ್ ಆಫ್ ಟೈಲ್ಸ್ ಬೇಕು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಡೈಮೆನ್ಷನ್ ನೋಡಿ 3.6 4.5 ಅಲ್ಲ. ನೀವು ಬೇಕು ಅಂದರೆ ಏನು ಇದು ನೀಟಾಗಿ ಬರ್ಕೋಬೋದು ನೋಡಿ. 3.6 ಆಯಿತಾ, ವಿಡ್ತ್ ಅಗಲ ಇದೆ, ಲೆಂತು 3.6, 4.5 ಮೀಟರ್ ಆಗಲ್ಲ. ಸೊ ಆಲ್ಮೋಸ್ಟ್ ಈ ಥರ ಬರುತ್ತೆ. ನಾವೇನಾದ್ರು ಸರಿಯಾಗಿ ಏನಾದ್ರು ಫಿಗರ್ ಬರೆದ್ರೆ ಈ ಥರ ಬರಲ್ಲ, ಈ ಥರ ಬರುತ್ತೆ ಆಯಿತಾ. ಇದರೊಳಗಡೆ 15 ಸೆಂಟಿಮೀಟರ್ ಟೈಲ್ಸ್ ಹಾಕಿದಾರಂತೆ. ಸೊ ಈ ರೀತಿ ಟೈಲ್ಸ್ ಹಾಕೋಕ್ಕೆ ಎಷ್ಟು ನಂಬರ್ ಆಫ್ ಟೈಲ್ ಬೇಕು ಅಂತ ಕೇಳಿದೆ ಆಯಿತಾ. ನೋಡಿ ಲೆಂತ್ ಚಿಕ್ಕ ಇದೆ, ವಿಡ್ತ್ ಅಗಲ ಇದೆ. ಸೊ ಇದು ಕರೆಕ್ಟ್ ಫಿಗರು ಆಯಿತಾ. ನಾವು ಸಾಮಾನ್ಯವಾಗಿ ರೆಕ್ಟ್ಯಾಂಗಲ್ ಅಂದರೆ ಈ ರೀತಿ ಫಿಗರ್ ಬರೆದಿರ್ತೀವಿ. ಆ್ಯಕ್ಚುಲಿ ಇನ್ ರಿಯಾಲಿಟಿ ಏನಾರು ಫಿಗರ್ ಏನೋ ಸರಿಯಾಗಿ ಬರೆದ್ರೆ ನೋಡಿ 3.6 ಲೆಂತ್ ಕಡಿಮೆ ಇದೆ, ವಿಡ್ತ್ ಅಗಲ ಇದೆ, ಫಿಗರ್ ಈ ಥರ ಕಾಣಿಸುತ್ತೆ ಆಯಿತಾ. ಸೊ ಇದು ಬೇಡ, ನಾವು ರೆಕ್ಟ್ಯಾಂಗಲ್ ಅಂದ ತಕ್ಷಣ ಸಾಮಾನ್ಯವಾಗಿ ಹಂಗೆ ಬರೆಯೋದು. ನಂಬರ್ ಆಫ್ ಟೈಲ್ಸ್ ಏನು, ಲಾರ್ಜರ್ ಏರಿಯಾ ಬೈ ಸ್ಮಾಲರ್ ಏರಿಯಾ. ಲಾರ್ಜರ್ ಏರಿಯಾ ಎಷ್ಟಿದೆ 3.6 ಮೀಟರ್ ಬೈ 4.5 ಮೀಟರ್ ಆಯಿತಾ. ಕೆಳಗಡೆ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಆಯಿತಾ. ಈಗೆಲ್ಲ ಏನು ಮಾಡಿ ಸೆಂಟಿಮೀಟರ್ ಇದೆಯಲ್ಲ ಇದೆಲ್ಲ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ. ಮೇಲ್ಗಡೆ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ 360 ಆಗುತ್ತೆ. 360 ಇಂಟು 450 ಆಗುತ್ತೆ ಆಯಿತಾ. ಎಲ್ಲ ಸೆಂಟಿಮೀಟರ್ ಬರುತ್ತೆ. ಕೆಳಗಡೆ 15 ಇಂಟು 15 ಆಗುತ್ತೆ. ಗೊತ್ತಿದೆಯಲ್ಲ ಅದು 3.6 ಮೀಟರ್ ಇದೆ. 3.6 ಇಂಟು 100 ಸೆಂಟಿಮೀಟರ್ ಇದೇನಾಗುತ್ತೆ 360 ಸೆಂಟಿಮೀಟರ್ ಆಗುತ್ತೆ. ಈ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳಿ ಆಯಿತಾ. ಈಗ ಡಿವೈಡ್ ಮಾಡಿ. 15 1 15 3 ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದು 15 1 15 ಇದು 15 2 30 ಆಗುತ್ತೆ, ಪುನಃ 60 ಆಗುತ್ತೆ. 15 4 24 ಇಂಟು 30 ಆಗುತ್ತೆ. 24 ಇಂಟು 30 720 ಆಯಿತಾ. 720 ಬರುತ್ತೆ. 720 ಟೈಲ್ಸ್ ಬೇಕಾಗುತ್ತೆ. ಈ ರೀತಿ ನಮಗೆ 720 ಟೈಲ್ಸ್ ಬೇಕಾಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 34ಗೆ?
ಕ್ವಶನ್ ನಂಬರ್ 34ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35ನ 2003 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಒಂದು ರೆಕ್ಟ್ಯಾಂಗಲ್ ಆಯತಾಕೃತಿಯಲ್ಲಿ ಒಂದು ದೊಡ್ಡ ಜಮೀನು ಇದೆಯಂತೆ, ಜಮೀನು ಅಥವಾ ಜಾಗ ಇದೆಯಂತೆ, ಆಯ್ತಾ. ಲೆಂತ್ ಎಷ್ಟಿದೆ? 120 ಮೀಟರ್ ಇದೆ, ಆಯ್ತಾ. ವಿಡ್ತ್ ಎಷ್ಟಿದೆ? ಆಯ್ತಾ, ಫಿಗರ್ ಸರಿಯಾಗಿ ಬರ್ಕೋತೀನಿ. 120 ಮೀಟರ್ ಇದೆ. ವಿಡ್ತ್ ಎಷ್ಟಿದೆ ಅಂದ್ರೆ ಲೆಂತ್ 120, ವಿಡ್ತ್ 160 ಮೀಟರ್ ಇದೆ. ಲೆಂತ್ 120 ಮೀಟರ್ ಇದೆ, ಬ್ರೆಡ್ತ್ 160 ಮೀಟರ್ ಇದೆ, ಆಯ್ತಾ. ಇದ್ರೊಳಗಡೆ 40/60 40/60 ಸೈಟ್ ಮಾಡ್ತಾ ಇದಾರಂತೆ, 40/60 ಸೈಟ್ ಮಾಡ್ತಾ ಇದಾರಂತೆ, ಆಯ್ತಾ. ನೋಡಿ, ಒಂದು ರೆಕ್ಟ್ಯಾಂಗಲ್ ಜಾಗ ಇದೆಯಂತೆ, ಆಯ್ತಾ. 120 ಮೀಟರ್ ಉದ್ದ, 160 ಮೀಟರ್ ಅಗಲ. ಅದರೊಳಗಡೆ 40/60 ಸೈಟ್ ಮಾಡ್ತಾ ಇದಾರಂತೆ. ಇದು ಮೀಟರ್ ಇದೆ. 40 ಮೀಟರ್ 60 ಮೀಟರ್ ಸೈಟ್ ಮಾಡ್ತಾ ಇದಾರಂತೆ. ಹಾಗಾದ್ರೆ ಟೋಟಲ್ ಇಷ್ಟು ಏರಿಯಾದಲ್ಲಿ ಈ ರೀತಿ ಎಷ್ಟು ಸೈಟ್ ಸಿಗುತ್ತೆ, ಎಷ್ಟು ಪ್ಲಾಟ್ ಸಿಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ. ನಮ್ಗೆಲ್ಲ ಗೊತ್ತಿದೆ, ಮೇಲ್ಗಡೆ ಲಾರ್ಜರ್ ಏರಿಯಾ, ದೊಡ್ಡ ಏರಿಯಾ ಯಾವ್ದಿದೆ? 120, 160, 120/160 ಎಲ್ಲ ಮೀಟರ್ಲ್ಲ ಇದೆ, ಮೀಟರು, ಆಯ್ತಾ. ಕೆಳಗಡೆ ಚಿಕ್ಕ ಡೈಮೆನ್ಷನ್ 40 ಮೀಟರ್ ಇಂಟು 60 ಮೀಟರ್, ಆಯ್ತಾ. ಯಾವ ರೀತಿ ಡಿವೈಡ್ ಮಾಡ್ತೀರಾ? 4 ಫಸ್ಟ್ ಒಂದು ಕೆಲಸ ಮಾಡಿ, ಇದೆಲ್ಲ ಡಿವೈಡ್ ಮಾಡಿ. 10 ಕ್ಯಾನ್ಸಲ್ ಆಗುತ್ತೆ, 10 ಕ್ಯಾನ್ಸಲ್ ಆಗುತ್ತೆ, ಆಯ್ತಾ. ಈಗ ನೋಡಿ ಏನು ಉಳ್ಕೋತು? ಮೇಲ್ಗಡೆ 12, ಈ ಕಡೆ 16, ಈ ಕಡೆ 4, ಈ ಕಡೆ 6 ಉಳ್ಕೋತು. 4 1s 4 4s 6 1s 6 2s 4 2s ಏನಾಗುತ್ತೆ? 8. ಸೊ ಈ ರೀತಿ 8 ಪ್ಲಾಟ್, 8 ಸೈಟ್ ಮಾಡ್ಬೋದು, ಆಯ್ತಾ. 8 ಪ್ಲಾಟ್ ಮಾಡೋದು. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 35ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36ನ 2001 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಏನ್ ಕೇಳಿದ್ರೆ, ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ. ಒಂದು ಸ್ಕ್ವೇರ್ದು ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಬರ್ಕೊಳ್ಳಿ. ಪಿ ಎಷ್ಟಿದೆ? 200. ಎ 4 1s 4 4 5. ಸೊ ಎ ಏನಾಗುತ್ತೆ? 50 ಮೀಟರ್ ಆಗುತ್ತೆ, 50 ಮೀಟರ್, ಆಯ್ತಾ. ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಇಸ್ ಈಕ್ವಲ್ ಟು ಎ ಇಂಟು ಎ, 50 ಇಂಟು 50, 5 5 25, ಪಕ್ಕ 00 ಇದೆ, ಮೀಟರ್ ಸ್ಕ್ವೇರ್ ಆಗುತ್ತೆ, ಆಯ್ತಾ. ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರು ಅಥವಾ ಕನ್ನಡದಲ್ಲಿ ಚದರ ಮೀಟರ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 36ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37ನ 2001 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಆಯ್ತಾ. ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ, ಅದ್ರ ಏರಿಯಾ ಕೊಟ್ಬಿಟ್ಟು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾನ ಯೂಸ್ ಮಾಡಿ. ಏರಿಯಾ ಏನು ಫಾರ್ಮುಲಾ ಇದೆ? ಎ ಇಂಟು ಎ, ಆಯ್ತಾ. 729 ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ, ಆಯ್ತಾ. 729ನ ಈ ರೀತಿ ಹೆಂಗ್ ಬರ್ಕೋಬಹುದು? ಇದನ್ನ ನಾವು 27 ಇಂಟು 27 ಅಂತ ಬರ್ಕೋಬಹುದು, ಆಯ್ತಾ. ಸೊ ಎ ಇಂಟು ಎ ವ್ಯಾಲ್ಯೂ ಏನಾಗುತ್ತೆ? 27 ಮೀಟರ್ ಆಗುತ್ತೆ, 27 ಮೀಟರ್ ಆಗುತ್ತೆ. ಅವ್ನು ಕೇಳಿರೋದೇನು? ಪೆರಿಮೀಟರ್ ಇಸ್ ಈಕ್ವಲ್ ಟು 4 ಇಂಟು ಎ. 4 ಇಂಟು ಎ ಅಂದರೆ 27 ಆಗುತ್ತೆ. 4 ಇಂಟು 27 ಅಂದರೆ 108 ಮೀಟರ್ ಬರುತ್ತೆ. ಪೆರಿಮೀಟರ್ ಏನು ಬರುತ್ತೆ? 108 ಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 37ಗೆ ಆಪ್ಷನ್ ಸಿ ಬರುತ್ತೆ. ಇಲ್ಲಿ ನೋಡಿ, 27 ಇಂಟು 27 ಹೆಂಗ್ ಗೆಸ್ ಮಾಡಿದೆ ಅಂದರೆ, ನೋಡಿ ಈ ನಂಬರ್ ನನಗೆ ಗೊತ್ತಿದೆ. 25 ಇಂಟು 25 ಅಂದರೆ 625 ಆಗುತ್ತೆ, ಆಯ್ತಾ. ಈ ನಂಬರ್ ನಂದು ಸ್ಕ್ವೇರ್ ನಂಬರ್ ಗೊತ್ತಿದೆ. 25ನ 25 ಜೊತೆ ಮಲ್ಟಿಪ್ಲೈ ಮಾಡೋ 625 ಬರ್ತಾ ಇದೆ, ಆಯ್ತಾ. ಇದು 729 ಇದೆ. ಸೊ ನೆಕ್ಸ್ಟ್ ನಂಬರ್ನ ಟ್ರೈ ಮಾಡಿ. ನೆಕ್ಸ್ಟ್ ನಂಬರ್ 26 ಇಂಟು 26 ಮಾಡಿ, ನಿಮಗೆ 676 ಬರುತ್ತೆ. 676 ಬರುತ್ತೆ, ಆಯ್ತಾ. 676 ಬರುತ್ತೆ. ಈಗ ಇನ್ನೊಂದು ನಂಬರ್ ಟ್ರೈ ಮಾಡಿ ಅಷ್ಟೇ. ಜಸ್ಟು 27 ಇಂಟು 27 ಮಾಡಿದ್ರೆ 729 ಬರುತ್ತೆ, ಆಯ್ತಾ. ಈ ರೀತಿ ಜಸ್ಟ್ ಟ್ರಯಲ್ ಮಾಡಿ, ಗೆಸ್ ಮಾಡಿ, ಟ್ರಯಲ್ ಮಾಡಿ, ನೀವು ಸುಮಾರು ಟೈಮ್ನ ಉಳಿಸ್ಬೋದು. ಈ ರೀತಿ ಟ್ರಿಕ್ ಯೂಸ್ ಮಾಡೋದ್ರಿಂದ ನೀವು ಸುಮಾರು ಟೈಮ್ನ ಉಳಿಸ್ಬೋದು.
ಆಯ್ತಾ. ಕ್ವಶನ್ ನಂಬರ್ 37ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38ನ 2000ನೇ ಇಸ್ವಿ ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆಯ್ತಾ. ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಫಸ್ಟ್ ಏನು ಮಾಡಿ, ಪೆರಿಮೀಟರ್ ಕೊಟ್ಟಿದ್ರೆ ಪೆರಿಮೀಟರ್ ಫಾರ್ಮುಲಾ 36 ಇದೆ, 4 ಇದೆ, 4 1s 4 9s ಆಯಿತಾ. ಎ ವ್ಯಾಲ್ಯೂ ಎಷ್ಟು ಬಂದಿದೆ, ಎ ವ್ಯಾಲ್ಯೂ 9 ಮೀಟರ್ ಆಗಿದೆ. ಈಗ ಏರಿಯಾ ಅಂದರೆ ಎ ಇಂಟು ಎ 9 ಇಂಟು 9 81 ಮೀಟರ್ ಸ್ಕ್ವೇರ್. ಏರಿಯಾ 81 ಮೀಟರ್ ಸ್ಕ್ವೇರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ನು ಎ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ನ 2000ನೇ ಇಸ್ವಿ ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಆಯಿತಾ. ಒಂದು ಸ್ಕ್ವೇರ್ದು ಡೈಮೆನ್ಷನ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಎ ಇಂಟು ಎ ಅಂತ ಮಾಡಿ 26 ಇಂಟು 26 ಅಂತ ಮಾಡಿ 676 ಮೀಟರ್ ಸ್ಕ್ವೇರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 39ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ನ 1999ನೇ ಇಸ್ವಿ ಕೇಳಿದರೆ ಒಂದು ರೆಕ್ಟ್ಯಾಂಗಲ್ ಲೆಂತ್ ಮತ್ತು ಬ್ರೆಡ್ ಕೊಟ್ಬಿಟ್ಟು ಅದ್ರ ಏರಿಯಾ ಫೈಂಡ್ ಔಟ್ ಮಾಡಬೇಕಂತೆ. ಏರಿಯಾಗೆ ಏನು ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ 12, ಬ್ರೆಡ್ತ್ 6.5 ಆಯಿತಾ. ಜಸ್ಟ್ ಮಲ್ಟಿಪ್ಲೈ ಮಾಡಿ 78 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರು ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಆಯಿತಾ. 78 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 40ಗೆ ಆಪ್ಷನ್ನು ಎ.